ತುಂಬ ಚೆನ್ನಾಗಿ ಆಡಿದ್ರಿ ತುಂಬ ಫ್ಯಾಂಟಾಸ್ಟಿಕ್ ಇಟ್ಟು. ಯಾಕಂದರೆ ಜೋಗಿ ಫಿಲಮ್ಮು ಭಾಳ ಚೆನ್ನಾಗಿದೆ. ನನಗೆ ಯಾಕೆ ಎಮೋಷನ್ ಆದರೆ ತಾಯಿ ಫೋಟೋ ಲಾಸ್ಟ್ ನಂದು ನಮ್ಮ ತಾಯಿದು ಒಂದು ಫೋಟೋ ಬಂದಾಗ ಐ ಥಿಂಕ್ ಅದು ಆಲ್ಮೋಸ್ಟ್ ಅಮ್ಮ ಹೋಗೋಕ್ಕೂ ಒಂದು ಎರಡು ವರ್ಷದ ಮುಂದೆ ಫೋಟೋ ಅದು. ಪಾಪ ಅವರು ಮದುವೆ ಆಗಿ ಒಂಬತ್ತು ವರ್ಷ ಆದ್ಮೇಲೆ ಈ ಸುಪುತ್ರ ಹುಟ್ಟಿದ್ದು. ಪಾಪ ಎಷ್ಟು ತುಂಬ ನಾಟಿ ನಾನು ಆ್ಯಕ್ಚುಲಿ. ಯಾವಾಗಲೂ ಜಗಳ ಆಡ್ತಾ ಇರ್ತೀನಿ ಅಮ್ಮನ ಜೊತೆಲಿ, ರೇಗಿಸ್ತಾ ಇರ್ತೀನಿ. ನನ್ನ ಹೊಡೆದಿದ್ದಾರೆ ಕೂಡ ಸೌಟ್ಲಿ, ಅಷ್ಟೇ ಪ್ರೀತಿನೂ ಮಾಡಿದ್ದಾರೆ. ಬಟ್ ಅಂಥ ತಾಯಿನ ಯಾರಿಗೂ ನಾನು ಪುಣ್ಯ ಮಾಡಿದ್ದೆ ಅಂತ ಒಂದು ತಾಯಿಗೆ ನಮ್ಮ ಮಗನಾಗಿರೋದು. ವಂಡರ್ಫುಲ್ ಲೇಡಿ, ಶಕ್ತಿ, ಮಮತೆ, ಪಾರ್ಶಾಲಿಟಿ ಇಲ್ದೇ ಎಲ್ರಿಗೂ ಒಂದೇ ರೀತಿ ಪ್ರೀತಿ ತೋರಿಸೋಂಥ ಒಂದು ಹೆಂಗ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಮ್ಮನ. ಯಾಕಂದರೆ ನಾವು ಜಾಯಿಂಟ್ ಫ್ಯಾಮಿಲಿಲಿ ಇದ್ದವರು ಎಲ್ಲರೂ, ಅಪ್ಪಾಜಿಯವರು ತಂಗಿ ಮಕ್ಕಳು, ನಮ್ಮ ಚಿಕ್ಕಪ್ಪವರು, ಅಮ್ಮನ ಕಡೆಯವರು ಎಲ್ಲರೂ ನಾವೊಂದು 40-50 ಕಸಿನ್ಸ್ ಜೊತೆಲಿ ಬೆಳೆದವರು. ನಾವು ಎಲ್ರಿಗೂ ಒಂದೇ ಥರವಾದ ಒಂದು ಟ್ರೀಟ್ಮೆಂಟ್ ಇತ್ತು. ಯಾಕಂದರೆ ನಾವು ಅಪ್ಪಾಜಿ ಮಕ್ಕಳಂತ ನಮ್ಮನ್ನೆಲ್ಲ ಸಪ್ರೇಟಾಗಿ ಹೋಗಿ ಕರ್ಕೊಂಡೋಗಿ ಕೊಡಿಸೋದು ಆ ಥರ ಬುದ್ಧಿ ಇರಲಿಲ್ಲ ಅಮ್ಮನಿಗೆ. ತುಂಬ ಚೆನ್ನಾಗಿ ಎಲ್ಲರೂ ನೋಡ್ಕೊಂಡ್ರು. ಸೊ ಇವತ್ತು ಆ ಸಾಂಗ್ ರಿಲೇಟ್ ಆದಾಗ ನಿಜವಾಗ್ಲೂ ದೇವರಲ್ಲಿ ಬೇಡ್ಕೊಳ್ಳೋದು ಒಂದೇ, ತಿರ್ಗಾ ಅನ್ನೋ ಜನ್ಮ ಅಂತಂದರೆ ಅವ್ರ ಹೊಟ್ಟೆಲಿ ನಾವು ಹುಟ್ಟಬೇಕು ಅಂತ ನಾನು ಆಸೆ ಪಡ್ತೀನಿ ಇವಾಗಲೂ. ಆ್ಯಂಡ್ ವೆರಿ ಕ್ಲೋಸ್ ಫಿಲಿಮ್ ಈ ಫಿಲಿಮ್ ನನಗೆ. ಅಪ್ಪಾಜಿಯವರು, ರಜನಿಕಾಂತ್ ಅವರೆಲ್ಲ ನೋಡಿ ಒಂದು ಸೆಕೆಂಡ್ ಡೇ ಏನೋ PVR ಗೋಲ್ಡ್ ಕ್ಲಾಸಲ್ಲಿ ನೋಡಿದ್ರು, ತುಂಬ ಮೆಚ್ಕೊಂಡ್ರು. ಇಡೀ ಸಿನಿಮಾನ ಕರ್ನಾಟಕ ಜನತೆನೇ ಕೊಂಡಾಡ್ತು. ನಿಜವಾಗ್ಲೂ ಮರೆಯೋಕ್ಕಾಗಲ್ಲ ಈ ಸಾಂಗ್ನ. ತುಂಬ ಚೆನ್ನಾಗಿ ಆಡಿದ್ರಿ. ಓಲ್ ಅಟ್ಮಾಸ್ಫಿಯರೇ ಒಂಥರ ತುಂಬ ಸೈಲೆನ್ಸ್ಲಿ ತುಂಬಿತ್ತು. ಲಾಸ್ಟ್ ನೋಡಿ ಅದು ಇಲ್ಲಿ ಸೆಲೆಬ್ರೇಷನ್ ಜೊತೆಲಿ ಎಮೋಷನ್ಸ್. ಯಾಕಂದರೆ ವೇದಿಕೆನೇ ಹಂಗೇನೆ ಏನು ಮಾಡೋಕ್ಕಲ್ಲ. ಒಂದೊಂದ್ಸತಿ ಹಳೆ ನೆನಪುಗಳು ಬಂದಾಗ ಯಾರಿಗೂ ಬರಲ್ಲ ನೋಡಿ, ಆ ಮುಖ ನೋಡಿದ್ರೆ ಆ ಥರ ಒಂದು ನೆನಪುಗಳು ಒಂದು ಕಾಡ್ಬಿಡ್ತು ಅಷ್ಟೇ. ಅದರ್ವೈಸ್ ನಥಿಂಗ್. ಏನು ಅಳಬೇಕು ಅಂತ ಏನಿಲ್ಲ. ನಿಜವಾಗ್ಲೂ ಯಾವಾಗಲೂ ಆ ಪ್ರೀತಿ ನನ್ನಲ್ಲಿ ಇರುತ್ತೆ. ಯಾವಾಗಲೂ ನಾನು ಮಿಸ್ ಮಾಡ್ತೀನಿ ಅವ್ರಿಬ್ಬರನ್ನೂ, ಅಪ್ಪಾಜಿ ಅಮ್ಮನ. ತುಂಬ ಥ್ಯಾಂಕ್ಸ್, ತುಂಬ ಚೆನ್ನಾಗಿ ಆಡಿದ್ರಿ. ಆಲ್ ದಿ ಬೆಸ್ಟ್. ವೆರಿ ಗುಡ್ ಸಿಂಗಿಂಗ್, ವಾಯ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಆ ಜೋಗಿ ಸಿನಿಮಾಗೆ ಅಪ್ಪಾಜಿ ಮತ್ತೆ ಪಾರ್ವತಮ್ಮ ಅವರು ಇಬ್ರು ಒಟ್ಟಿಗೆ ಬಂದು ನಿಮ್ಮ ಜೋಳಿಗೆ ತುಂಬಿಸಿ ಹಾರೈಕೆ ಮಾಡಿದ್ರು ಆ ಸಿನಿಮಾ ಚೆನ್ನಾಗಾಗ್ಲಿ ಅಂತ. ನಿಜ ಮರೆಯಕ್ಕಲ್ಲ. ಆ ಶಾರ್ಟೇ ಅವರು ಎಕ್ಸ್ಪೆಕ್ಟ್ ಮಾಡಲ್ಲ. ನಾನು ಬಂದಾಗ ನಾನು ತಿರ್ಗಾ ಕರೆದು ಮುತ್ತು ಕೊಡ್ತಾರೆ. ಅದು ಐ ಥಿಂಕ್ ವೆರಿ ನೈಸ್ಲಿ ಕ್ಯಾಪ್ಚರ್ಡ್. ಅದು ನಾವು ಕರೆಕ್ಟಾಗಿ ಮಾಡಿದ್ರು ಬರಲ್ಲ ಅದು. ಅದು ಎಲ್ಲೋ ಒಂದು ಸತಿ ಆ ಥರ ಒಂದಿದು ಹಂಗೆ ಆಗ್ಬಿಡುತ್ತೆ ಅಷ್ಟೇ. ಐ ಥಿಂಕ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಮೆಮರಿ. ಐ ಥಿಂಕ್ ಖಂಡಿತ. ಆ್ಯಂಡ್ ಪಾರ್ವತಮ್ಮ ಅವರು ಶಿವಣ್ಣನಿಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೋ, ಅಣ್ಣವ್ರ ಹಿಂದೆ ಎಷ್ಟು ದೊಡ್ಡ ಶಕ್ತಿ ಆಗಿದ್ರೋ ಅಷ್ಟೇ ದೊಡ್ಡ ಶಕ್ತಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಇಡೀ ಕನ್ನಡ ಚಿತ್ರರಂಗದ ಧೀಮಂತ ಹೆಣ್ಣ ಮಗಳು ಅಂದ್ರೆ ನಮ್ಮ ಪಾರ್ವತಮ್ಮ ಅವರು. ಇಡೀ ಇಂಡಸ್ಟ್ರಿಯನ್ನ 2 ದಶಕಗಳಿಗಿಂತ ಹೆಚ್ಚಿನ ಕಾಲ ಮುನ್ನುಗ್ಗಿಸ್ಕೊಂಡು ಹೋದಂತ ತಾಯಿ ಆಕೆ. ಆ ತಾಯಿಗೆ ಈ ವೇದಿಕೆಯಲ್ಲಿ ಎದ್ದು ನಿಂತು ಒಂದು ಚಪ್ಪಾಳೆನ ನಾವು ಸಲ್ಲಿಸಲೇಬೇಕು. ಒಂದು ಹೆಣ್ಣಾಗಿ ಈ ಚಿತ್ರರಂಗವನ್ನ 2 ದಶಕಗಳ ಕಾಲ ಆಳೋದ್ರ ಜೊತೆ, ನಡೆಸೋದ್ರ ಜೊತೆ ಎಲ್ಲರನ್ನ ಪ್ರೀತಿಯಿಂದ ನೋಡ್ಕೊಂಡ್ರು. ಅಣ್ಣೋರಂತ ಒಂದು ದೊಡ್ಡ ಜವಾಬ್ದಾರಿಯನ್ನ ನಿರ್ವಹಿಸಿದ್ರು. ತನ್ನ 3 ಮಕ್ಕಳನ್ನ ಹೀರೋಗಳಾಗಿ ಲಾಂಚ್ ಮಾಡಿ ಈ ಇಂಡಸ್ಟ್ರಿಯಲ್ಲಿ ಅವರು ನಿಲ್ಲಿಸಿದ್ದಾರೆ. ಈ ನಮ್ಮ ಚಿತ್ರರಂಗಕ್ಕಷ್ಟೇ ಅಲ್ಲ, ಇಡೀ ದೇಶ ಚಿತ್ರರಂಗಕ್ಕೆ ಆಕ್ಚುಲಿ ದೊಡ್ಡ ಬೆಂಚ್ ಮಾರ್ಕ್ ನಮ್ಮ ಪಾರ್ವತಮ್ಮ ಅವರು. ಬಹಳ ಸ್ಟ್ರಾಂಗ್ ವುಮೆನ್, ನಮಗೆಲ್ಲ ಇನ್ಸ್ಪಿರೇಷನ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಥ್ಯಾಂಕ್ ಯು. ವಿ.ಪಿ. ಸರ್, ನಾನು ಮನಸ್ಸಲ್ಲಿ ಅದೇ ಅಂದ್ಕೊಂಡೆ, ಇವತ್ತಿನ ಈ ಒಂದು ಕ್ಷಣ ಏನಿದೆ ಇದು ಚಾಂಪಿಯನ್ಶಿಪ್ಪು ಅಲ್ಲ, ಸಾರೆಗಮಪನೂ ಅಲ್ಲ. ಇದು ಶಿವಣ್ಣನಿಗೆ ಈ ಹಾಡು ಸುನಿಲನ ಮೂಲಕ ಒಂದು ಭಾಳ ಪವಿತ್ರವಾದ ಭಾವನೆ ಕರ್ಕೊಂಡು ಹೋಗಿದೆ. ಒಂದೊಂದ್ಸತಿ ಹೊರಗಡೆಯಿಂದ ನೋಡಿದಾಗ ಅಷ್ಟು ದೊಡ್ಡ ಪರಿವಾರದಲ್ಲಿ ಹುಟ್ಟೋದೇ ಒಂದು ದೊಡ್ಡ ಜವಾಬ್ದಾರಿ. ಅದನ್ನ ಮೇಂಟೈನ್ ಮಾಡಿ ಅಣ್ಣಾವ್ರ ಮೇಲೆ ಎಷ್ಟು ಪ್ರೀತಿ ಕನ್ನಡಿಗರು ಇಟ್ಕೊಂಡಿದ್ರು ಅಷ್ಟೇ ಪ್ರೀತಿಯನ್ನು ಇವರು ಸಂಪಾದನೆ ಮಾಡೋದಿದೆಯಲ್ಲ, ಅದಕ್ಕೆ ಆ ತಾಯಿ ಆಶೀರ್ವಾದ ಇಲ್ಲದೆ ಹೋಗಿದ್ರೆ ಆಗ್ತಿರ್ಲಿಲ್ಲ. ಆ ತಾಯಿಯ ಮಾರ್ಗದರ್ಶನ ಕೂಡ, ಆ ಮಾರ್ಗದರ್ಶನದಲ್ಲಿ ಇವರೆಲ್ಲ ಬೆಳೆದಿದ್ದಾರೆ. ಬಹಳ ಗೌರವಿಸ್ತೀವಿ ನಿಮ್ಮನ್ನ. ಈ ಪರಿವಾರವನ್ನು ನಾವು ಬರೀ ಪ್ರೀತಿಸೋದಷ್ಟೇ ಅಲ್ಲ, ಗೌರವಿಸ್ತೀವಿ. ಆ ತಾಯಿ ನೀಡಿರುವಂತಹ ಎಲ್ಲ ವಿಷಯಗಳನ್ನು ನೋಡಿದಾಗ ಅಪ್ಪ, ಇಂಥ ಚಿತ್ರರಂಗದಲ್ಲಿ ಇಂಥ ಮನೆತನದಲ್ಲಿ ನಾವು ಏನೋ ಸಣ್ಣ ಕೆಲಸ ಮಾಡ್ಕೊಂಡಿದೀವಲ್ಲ, ನಾವು ಒಮ್ಮೆ ಭೇಟಿ ಆದ್ವಲ್ಲ, ನಾವು ಕೆಲವು ವಿಷಯಗಳನ್ನು ಹಂಚಿಕೊಂಡ್ವಲ್ಲ ಅಂತ ನನಗೆ ಬಹಳ ಸಂತೋಷ ಆಗತ್ತೆ. ವಿತ್ ಲಾಟ್ಸ್ ಆಫ್ ರೆಸ್ಪೆಕ್ಟ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು.
ಥ್ಯಾಂಕ್ ಯು ವಿಪಿ ಸರ್. ನಮ್ಮ ಈ ಚಾನೆಲ್ನ ತುಂಬಾ ದೊಡ್ಡ ಕೃತಜ್ಞತೆ ಏನಪ್ಪಾ ಅಂತಂದ್ರೆ ನಮ್ಮ ಇನಿಷಿಯಲ್ ಡೇಸ್ಗಳ ಹೊಸ ಜರ್ನಿ, ಅತಿ ದೊಡ್ಡ ಸಕ್ಸಸ್ ವೀಕೆಂಡ್ ವಿತ್ ರಮೇಶ್, ಅದರ ಮೊದಲನೇ ಸಂಚಿಕೆಯಲ್ಲಿ ಪುನೀತ್ ಸರ್ ಬರ್ತಾರೆ. ಅಂಡ್ ಪಾರ್ವತಮ್ಮನವರು ಬಹುಶಃ ಕೊನೆಯದಾಗಿ ವೇದಿಕೆ ಮೇಲೆ ಕಾಣಿಸ್ಕೊಂಡಿದ್ದು ಅವತ್ತೇ ಅನ್ಸುತ್ತೆ, ಆ ಕ್ಷಣ ಅನ್ಸುತ್ತೆ. ಅವತ್ತೇ ಅವರು ಸಾಕ್ಷಿಯಾಗಿ ಬಂದು ಆ ಕಾರ್ಯಕ್ರಮಕ್ಕೆ ಕರ್ನಾಟಕವನ್ನ, ನಮ್ಮ ಚಾನೆಲ್ನ, ಅಪ್ಪು ಸರ್ನ ಎಲ್ಲರನ್ನ ಹಾರೈಸಿ ಹೋಗಿದ್ರು. ಬಹುಶಃ ಅದು ನಮ್ಮ ವಾಹಿನಿಗೆ ಸಿಕ್ಕಂತ ಅತಿ ದೊಡ್ಡ ಆಶೀರ್ವಾದ, ಅತಿ ದೊಡ್ಡ ಆಶೀರ್ವಾದ. ಅದನ್ನ ನಾವು ಯಾವತ್ತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವೇದಿಕೆ ಮೂಲಕ ಅಮ್ಮನಿಗೆ ನಾವು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ಅರ್ಜುನ್ ಸರ್, ಇಷ್ಟೊತ್ತು ಎಲ್ಲರನ್ನೂ ನಗಿಸ್ತಾ ಇದ್ರು ಶಿವಣ್ಣ, ಎಲ್ಲರನ್ನೂ ನಗಿಸ್ತಾ ಇದ್ರು, ಎಲ್ಲರನ್ನೂ ಖುಷಿಯಿಂದ ಆನಂದದಲ್ಲಿ ತೇಲಿಸ್ತಾ ಇದ್ರು. ಒಂದು ಕ್ಷಣದಲ್ಲಿ ಅಮ್ಮ ಫೋಟೋ ನೋಡಿದ ತಕ್ಷಣ ಅವ್ರು ಕಂಟ್ರೋಲ್ ಮಾಡ್ಕೊಳಕ್ ಆಗಿಲ್ಲ ಅಣ್ಣನಿಗೆ. ಅಂದರೆ ಒಬ್ಬ ಸೂಪರ್ ಸ್ಟಾರ್ ಹೀಗೂ ಇರೋಕ್ಕಾಗುತ್ತಾ? ಒಂದು ಐಕಾನ್ ಶಿವಣ್ಣ. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ, ಅವರ ಮಗ ಆಗಿ ಇರೋದೇ ಒಂದು ದೊಡ್ಡ ಜವಾಬ್ದಾರಿ ಅಣ್ಣ. ಅದರಲ್ಲಿ ಇಷ್ಟು ಸಕ್ಸಸ್ಫುಲ್ ಆಗಿರ್ಬೇಕಂದ್ರೆ ಒಂದೇ ಒಂದು ಮಂತ್ರ, ಏನಂದರೆ ಲೀವ್ ಆಲ್ ದ ಬ್ಯಾಗೇಜಸ್. ಅಣ್ಣ ಎಲ್ಲ ಬ್ಯಾಗೇಜಸ್ ಬಿಟ್ಟು ಕೂತಿರೋದು. ಅಣ್ಣನಿಗೆ ಅದು ಯಾವ್ದು ಅಣ್ಣ ಲೆಕ್ಕನೇ ಇಲ್ಲ ಅಣ್ಣ. ನಿಮ್ಮ ಸಿನಿಮಾಗಳು ಎಷ್ಟು ಹಿಟ್ ಅಂದರೆ ನನಗೆ ಗೊತ್ತಿಲ್ಲ ಬಿಡಮ್ಮ ಅಂದ. ಅಣ್ಣ ನೀವು ಸಿಲ್ವರ್ ಜುಬ್ಲಿಗಳಣ್ಣ, ನಿಮ್ಮ ಹಾಡುಗಳು ಬ್ಲಾಕ್ ಬಸ್ಟರ್. ಪರವಾಗಿಲ್ಲ ಬೇಡ, ಗೊತ್ತಿಲ್ಲ ಬಿಡಮ್ಮ. ಅಣ್ಣ 150 ಸಿನಿಮಾ ಆಗೋಗಿದೆ ಅಣ್ಣ. ಹೌದಾ, ಬಿಡಮ್ಮ, ಗೊತ್ತಿಲ್ಲ ಬಿಡಮ್ಮ, ಇದೆಲ್ಲ ನಡೀತು ಬಿಡಮ್ಮ. ಅಂದ್ರೆ ಎಲ್ಲ ಬ್ಯಾಗೇಜಸ್ ಬಿಟ್ಬಿಟ್ಟಿದ್ದಾರೆ ಅವ್ರು. ಯಾಕಂದ್ರೆ ಅವ್ರಿಗೆ ಗೊತ್ತು ಅದು ಏನೇನು ಮಾಡಿದೀನಿ ಅದೆಲ್ಲ ಅಲ್ಲೇ ಇರ್ತವೆ, ಅದಲ್ಲೇ ಇರ್ತವೆ. ಅದನ್ನೆಲ್ಲ ಬಿಟ್ಟು ಅದನ್ನು ಮೀರಿ ಒಬ್ಬ ಯೋಗಿಯಾಗಿ ಬೆಳೆದ್ರೆ ಮಾತ್ರ ಶಿವಣ್ಣ ಆಗಕ್ಕೆ. ಒಬ್ಬ ಯೋಗಿಯಾಗಿ ಬೆಳೆದ್ರೆ ಮಾತ್ರ ಎಲ್ಲರನ್ನು ನಗ್ಸಕ್ಕೆ ಎಷ್ಟು ಜನರ ಕೈಯಲ್ಲಿ ಆಗುತ್ತೆ ಮೇಡಮ್? ಎಷ್ಟು ಜನರ ಕೈಯಲ್ಲಿ ಇಲ್ಲಿ ಬಂದಿಟ್ಟಾಗ ಎಲ್ಲ ಹಾಡಿಗೂ ವೇದಿಕೆ ಮೇಲೆ ಹೋಗೋದು, ಎಲ್ಲಾರನ್ನು ತನ್ನ ಮಕ್ಕಳ ತರ ನೋಡೋದು, ಪ್ರತಿ ಹಾಡಿಗೂ ಡ್ಯಾನ್ಸ್ ಮಾಡೋದು. ಇದು ಇದ್ರ ಜೊತೆ ಬ್ರೇಕ್ ಅಲ್ಲಿ ನಾನು ಅರ್ಜುನ್ ಸರ್ ಮಾತಾಡ್ತಾ ಇದ್ವಿ. ಶಿವಣ್ಣ ಪ್ರತಿಯೊಬ್ಬ ಜೂರಿ ಮೆಂಬರ್ ಹತ್ರ ಹೋಗಿ ಅಷ್ಟು ಜನರನ್ನ ಅಪ್ಕೊಂಡು ಅವ್ರಿಗೆ ಪ್ರೀತಿ ಕೊಟ್ಟು ಅವರೆಲ್ಲರ ಜೊತೆ ಸೆಲ್ಫಿ ತಗೊಂಡ್ ಬಂದಿದ್ದಾರೆ. ಆ ಎಲ್ಲ ಜೂರಿ ಕಡೆಯಿಂದ ನಿಮ್ಗೆ ಈ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಶಿವಣ್ಣ. ದೇ ಆಲ್ ಲವ್ಡ್ ಯು. ಅಭಿಮಾನಿಗಳು ಆಕ್ಚುಲಿ ಸ್ಟಾರ್ ಹತ್ರ ಹೋಗ್ತಾರೆ, ಆದರೆ ಈ ಸೂಪರ್ ಸ್ಟಾರ್ ಅಭಿಮಾನಿಗಳ ಹತ್ರನೇ ಹೋಗ್ತಾರೆ. ದ್ಯಾಟ್ ಈಸ್ ವೈ ವಿ ಕಾಲ್ ಶಿವಣ್ಣ. ನೀವು ನೋಡಿದಂತಹ ಪಾರ್ವತಮ್ಮನವ್ರ ಬಗ್ಗೆ ಇವತ್ತು ಮಾತಾಡಿ ಮಹಾಗುರುಗಳೇ. ಈ ಶಿವಣ್ಣ ಒಳ್ಳೊಳ್ಳೆ ಮಾತುಗಳಾಡಿದಾನಮ್ಮ. ಸುನಿಲ ಚೆನ್ನಾಗಿ ಆಡಿದೆ ಕಣೋ. ಥ್ಯಾಂಕ್ ಯು. ನಿನ್ನ ಒಂದು ಹಾಡು ನೋಡಪ್ಪ, ಕರುನಾಡಿನ ಕಥೆನೇ ಹೇಳ್ತಾ ಇದೆ ಇವತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಕಲಾ ಸಂಸ್ಕೃತಿಯನ್ನು ಬೆಳೆಸಿದ್ರು, ಈಕೆ ಚಂದನವನವನ್ನೇ ಬೆಳೆಸಿದ್ರು. ಆ್ಯಕ್ಚುಲಿ ಆಕೆ ಒಂದು ಸಮರ್ಥ ರಂಗಸ್ಥಳ. ಆ ರಂಗಸ್ಥಳದ ಮೇಲೆ ರಾಜ್ಕುಮಾರನು ನಟ ಸಾರ್ವಭೌಮ ತನ್ನ ಎಲ್ಲ ನೃತ್ಯ ಪ್ರದರ್ಶನವನ್ನ, ನಟನಾ ಪ್ರದರ್ಶನವನ್ನು ನೀಡಿದ್ರು. ಇವರಿಲ್ದಿದ್ರೆ ಅವರಿಲ್ಲ, ಅವರಿಲ್ದಿದ್ರೆ ಇವರಿಲ್ಲ. ಆ ಥರದ ಜೋಡಿ ಅದು ಕರ್ನಾಡಿನ ಸಂಭ್ರಮ. ಕರ್ನಾಡಿಗೆ ನಿರ್ಮಾಣದಲ್ಲಿ ಒಂದು ಶಿಸ್ತು, ಅವರು ಅಭಿನಯದಲ್ಲಿ ಒಂದು ಶಿಸ್ತು, ಸಂಸ್ಕೃತಿಯಲ್ಲಿ ಅವರು ಶಿಸ್ತು, ವಿತರಣೆಯಲ್ಲಿ ಇವರು ಶಿಸ್ತು. ಅಯ್ಯೋ, ಎಂತೆಂಥ ಸುಧಾರಣೆಗಳು ತಂದಿದ್ದಾರೆ ಅವರು ಅಂದರೆ ನಿರ್ಮಾಣದಲ್ಲಿ, ವಿತರಣೆಯಲ್ಲಿ ಮತ್ತು ಪ್ರಚಾರದಲ್ಲಿ ಎಲ್ಲದರಲ್ಲೂ ಆಕೆ ಸಮರ್ಥಳಾಗಿ ನಿರ್ವಹಿಸಿದ್ದಾರೆ. ಆ ತಾಯಿನೇ ಆ ಮನೆಗೆ ನಿಜವಾದ ಭೂಮಿಕೆ, ನಿಜವಾದ ಭೂಮಿಕೆ.